ಿರುವ ಯತ್ನಾಳ್ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ಡೋಂಟ್ ಕೇರ್ ಅನ್ನದ ಶಾಸಕ ಬಿಎಸ್ವೈ ಬಿವೈವಿಗೆ ತಿರುಗೇಟನ್ನ ನೀಡಿದ್ದಾರೆ. ಯಾರೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋ ಹೋರಾಟ ಅಲ್ಲ. ಹೋರಾಟ ಮಾಡೋದನ್ನು ಕೈಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡು ವಿ ಡೋಂಟ್ ಕೇರ್. ಕಮಲದಲ್ಲಿ ಒಡಕು, ಯಡಿಯೂರಪ್ಪ ಗರಂ. ಬಿಎಸ್ವೈ ಮಾತಿಗೆ ಯತ್ನಾಳ್ ಡೋಂಟ್ ಕೇರ್. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದ್ದಿದೆ. ಬಿವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಯತ್ನಾಳ್ ಕೆಂಟ ಕಾಡ್ತಾ ಇದ್ದಾರೆ. ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಡೋಂಟ್ ಕೇರ್ ಅನ್ನದ ಶಾಸಕ ಅಪ್ಪ ಮಗನ ವಿರುದ್ಧ ಸಮರಕ್ಕಿಳಿದಿದ್ದಾರೆ. ಯತ್ನಾಳ್ ನಡೆ ವಿರುದ್ಧ ಗರಂ ಆಗಿರುವ ಬಿಎಸ್ ಯಡಿಯೂರಪ್ಪ ಕೆಂಡವಾಗಿದ್ದಾರೆ. ಪ್ರತ್ಯೇಕವಾಗಿ ಹೋರಾಟ ಮಾಡುವುದನ್ನ ಕೈಬಿಟ್ಟು ಪಕ್ಷದೊಂದಿಗೆ ಕೈ ಜೋಡಿಸುವಂತೆ ಬಿಎಸ್ವೈ ಹೇಳಿದ್ರು. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ಇತ್ತ ವಕ್ಫ್ ವಿರುದ್ಧ ಜಾಥಾ ಕೈಗೊಂಡಿರುವ ಯತ್ನಾಳ್ ಟೀಮ್ ಇವತ್ತು ಕಲಬುರಗಿಗೆ ಎಂಟ್ರಿ ಕೊಡ್ತು. ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಎಲ್ಲ ಅಪ್ಪ ಮಕ್ಕಳ ಮನವಿಗೆ ಡೋಂಟ್ ಕೇರ್ ಅಂದ್ರು. ಯಾರೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋ ಹೋರಾಟ ಅಲ್ಲ. ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸಿದ್ರ ಸಲುವಾಗಿ ಹೋರಾಟ ಅಲ್ಲ. ಇಡೀ ಸಮಸ್ತ ಬಿಜೆಪಿ ಕಾರ್ಯಕರ್ತರು ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ. ಇದು ಜನಪರ ಹೋರಾಟ, ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರ್, ಈಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ. ವಿ ಡೋಂಟ್ ಕೇರ್. ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾವು ವಕ್ಫ್ ವಿರುದ್ಧ ಜಾಗೃತಿಗಾಗಿ ಹೋರಾಟ ಮಾಡ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ ಅಂತ ಅಂದ್ರು. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರ ತಗೊಂಡಿಲ್ಲ ಅವರು. ಈಗ ಹೋಗಿ ತೆಗಿಲಕತ್ತಾರ ವಕಫ್ ಆಗ್ಯಾವ ನಮ್ಮ ಬಿಜಾಪುರನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನು ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನ ಸ್ವಹಿತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಿರ್ತಕ್ಕ. ಹೌದು, ಯಾರ ಎಚ್ಚರಿಕೆಗೂ ಕ್ಯಾರೆ ಅನ್ನದ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದ್ದು, ಪಕ್ಷದ ಏಳಿಗೆಗೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಯತ್ನಾಳ್ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ಡೋಂಟ್ ಕೇರ್ ಅನ್ನದ ಶಾಸಕ ಬಿಎಸ್ವೈ ಬಿವೈವಿಗೆ ತಿರುಗೇಟನ್ನ ನೀಡಿದ್ದಾರೆ. ಯಾರೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋ ಹೋರಾಟ ಅಲ್ಲ. ಹೋರಾಟ ಮಾಡೋದನ್ನು ಕೈಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡು ವಿ ಡೋಂಟ್ ಕೇರ್. ಕಮಲದಲ್ಲಿ ಒಡಕು, ಯಡಿಯೂರಪ್ಪ ಗರಂ. ಬಿಎಸ್ವೈ ಮಾತಿಗೆ ಯತ್ನಾಳ್ ಡೋಂಟ್ ಕೇರ್. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದ್ದಿದೆ. ಬಿವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಯತ್ನಾಳ್ ಕೆಂಟ ಕಾಡ್ತಾ ಇದ್ದಾರೆ. ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಡೋಂಟ್ ಕೇರ್ ಅನ್ನದ ಶಾಸಕ ಅಪ್ಪ ಮಗನ ವಿರುದ್ಧ ಸಮರಕ್ಕಿಳಿದಿದ್ದಾರೆ. ಯತ್ನಾಳ್ ನಡೆ ವಿರುದ್ಧ ಗರಂ ಆಗಿರುವ ಬಿಎಸ್ ಯಡಿಯೂರಪ್ಪ ಕೆಂಡವಾಗಿದ್ದಾರೆ. ಪ್ರತ್ಯೇಕವಾಗಿ ಹೋರಾಟ ಮಾಡುವುದನ್ನ ಕೈಬಿಟ್ಟು ಪಕ್ಷದೊಂದಿಗೆ ಕೈ ಜೋಡಿಸುವಂತೆ ಬಿಎಸ್ವೈ ಹೇಳಿದ್ರು. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ
ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು, ಕೇಂದ್ರದ ನಾಯಕರಿಗೆ ಬಿಟ್ಟು. ಇತ್ತ ವಕ್ಫ್ ವಿರುದ್ಧ ಜಾಥಾ ಕೈಗೊಂಡಿರುವ ಯತ್ನಾಳ್ ಟೀಮ್ ಇವತ್ತು ಕಲಬುರಗಿಗೆ ಎಂಟ್ರಿ ಕೊಡ್ತು. ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಎಲ್ಲ ಅಪ್ಪ ಮಕ್ಕಳ ಮನವಿಗೆ ಡೋಂಟ್ ಕೇರ್ ಅಂದ್ರು. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ, ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸೋದ್ರ ಸಲುವಾಗಿ ಹೋರಾಟ ಅಲ್ಲ. ಇಡೀ ಸಮಸ್ತ BJP ಕಾರ್ಯಕರ್ತರು ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಏನು, ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ, ಇದು ಜನಪರ ಹೋರಾಟ, ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರ್, ಈಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ ಅಂತ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ ಅಂತ. ವಿ ಡೋಂಟ್ ಕೇರ್. ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾವು ವಕ್ಫ್ ವಿರುದ್ಧ ಜಾಗೃತಿಗಾಗಿ ಹೋರಾಟ ಮಾಡ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ ಅಂತ ಅಂದ್ರು. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರಿ ತಗೊಂಡಿಲ್ಲ ಅವರು. ಈಗ ಹೋಗಿ ತೆಗಿಲಕತ್ತಾರ, ಅದು ಒಕ್ಕಪ್ಪಾಗ್ಯಾವ ನಮ್ಮ ಬಿಜಾಪುರನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನು ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನ ಸ್ವಹಿತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು. ಹೌದು, ಯಾರ ಎಚ್ಚರಿಕೆಗೂ ಕ್ಯಾರೆ ಅನ್ನದ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದ್ದು, ಪಕ್ಷದ ಏಳಿಗೆಗೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಓಂ ಪ್ರಕಾಶ್ H300 ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಯತ್ನಾಳ್ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಕೂಡ ಡೋಂಟ್ ಕೇರ್ ಅನ್ನದ ಶಾಸಕ BSY BYVಗೆ ತಿರುಗೇಟನ್ನ ನೀಡಿದ್ದಾರೆ. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ. ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು. ವಿ ಡೋಂಟ್ ಕೇರ್. ಕಮಲದಲ್ಲಿ ಒಡಕು, ಯಡಿಯೂರಪ್ಪ ಗರಂ. BSY ಮಾತಿಗೆ ಯತ್ನಾಳ್ ಡೋಂಟ್ ಕೇರ್. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದ್ದಿದೆ. BY ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಯತ್ನಾಳ್ ಕೆಂಡ ಕಾಡ್ತಾ ಇದ್ದಾರೆ. ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಡೋಂಟ್ ಕೇರ್ ಅನ್ನದ ಶಾಸಕ ಅಪ್ಪ ಮಗನ ವಿರುದ್ಧ ಸಮರಕ್ಕಿಳಿದಿದ್ದಾರೆ. ಯತ್ನಾಳ್ ನಡೆ ವಿರುದ್ಧ ಗರಂ ಆಗಿರುವ BS ಯಡಿಯೂರಪ್ಪ ಕೆಂಡವಾಗಿದ್ದಾರೆ. ಪ್ರತ್ಯೇಕವಾಗಿ ಹೋರಾಟ ಮಾಡೋದನ್ನ ಕೈಬಿಟ್ಟು ಪಕ್ಷದೊಂದಿಗೆ ಕೈ ಜೋಡಿಸುವಂತೆ BSY ಹೇಳಿದ್ರು. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು, ಕೇಂದ್ರದ ನಾಯಕರಿಗೆ ಬಿಟ್ಟು. ಇತ್ತ ವಕ್ಫ್ ವಿರುದ್ಧ ಜಾಥಾ ಕೈಗೊಂಡಿರುವ ಯತ್ನಾಳ್ ಟೀಮ್ ಇವತ್ತು ಕಲಬುರಗಿಗೆ ಎಂಟ್ರಿ ಕೊಡ್ತು. ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಎಲ್ಲ ಅಪ್ಪ ಮಕ್ಕಳ ಮನವಿಗೆ ಡೋಂಟ್ ಕೇರ್ ಅಂದ್ರು. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ, ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸೋದ್ರ ಸಲುವಾಗಿ ಹೋರಾಟ ಅಲ್ಲ. ಇಡೀ ಸಮಸ್ತ BJP ಕಾರ್ಯಕರ್ತರು ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಏನು, ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ, ಇದು ಜನಪರ ಹೋರಾಟ, ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರ್, ಈಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ ಅಂತ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ ಅಂತ. ವಿ ಡೋಂಟ್ ಕೇರ್.
ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾವು ವಕ್ಫ್ ವಿರುದ್ಧ ಜಾಗೃತಿಗಾಗಿ ಹೋರಾಟ ಮಾಡ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ ಅಂತ ಅಂದ್ರು. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರ ತಗೊಂಡಿಲ್ಲ ಅವರು. ಈಗ ಹೋಗಿ ತೆಗಿಲಕತ್ತಾರ ಅದು ವಕಫ್ ಆಗ್ಯಾವ ನಮ್ಮ ಬಿಜಾಪುರನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನು ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನ ಸ್ವಹಿತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು. ಹೌದು. ಯಾರ ಎಚ್ಚರಿಕೆಗೂ ಕ್ಯಾರೆ ಅನ್ನದ ಯತ್ನಾಳ್ ಟೀಮ್ ವಕ್ಫ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದ್ದು, ಪಕ್ಷದ ಏಳಿಗೆಗೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.